ತಂಗಿ ಮಹಿತವನವೆಂದರೆ ನಾನು ದಿನನಿತ್ಯ ಅಣ್ಣನ ಸಭೆಯನ್ನ ಸೇರುವವಳು. ಇವತ್ತು ಕೂಡ ಅಣ್ಣನ ಸಭೆಯನ್ನ ಸೇರಿದ್ದೇನೆ. ಆದ್ರೆ ಮನಸ್ಸಿಗೆ ಒಂದು ರೀತಿಯಾದಂತಹ ಹಂಬಲ, ನಗಬೇಕೆ ಆಡುವಂತ ಆಸೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ತಡ ಮಾಡುವುದಲ್ಲ, ನೇರವಾಗಿ ಪ್ರಾಗಬೇಕೆ. ಉದರವನ್ನು ತುಂಬಿಸಿಕೊಂಡ ಹಾಗಾಯಿತು. ಉದರ ತುಂಬಿದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕಲ್ಲ. ಎಲ್ಲಿ ಆ ಕಡೆ ಒಂದು ಮನೆ ಕಾಣಿಸ್ತಾ ಉಂಟು. ಮನದ ಬುಡದಲ್ಲಿ ಸ್ವಲ್ಪ ಹೊತ್ತು ಹೊರಗ್ತೇನೆ. मुनिपना कामिनी नव्य बावन मोडी नव्य बावन मोडी मन्मथना बाणपुरगागी मन्मथना बाणपुरगागी दिव्य तेजरी मेरे मुनिपन भव्य रूपव कंडु कामिनी नव्य भावन मूडी मन्मथನ ಬಾಣಪುರಗಾಗಿ ಮನ್ಮಥನ ಬಾಣಪುರಗಾಗಿ ಆಶ್ಚರ್ಯವನ್ನು ಕಾಣ್ತಾ ಇದ್ದೇವೆ. ಸ್ವಲ್ಪ ಒಂದು ವಿಶ್ರಾಂತಿಯನ್ನ ಪಡಿಬೇಕೆನ್ನುವಂತ ಕಾರಣಕ್ಕಾಗಿ ಹಾಗೆ ಮುಂದೆ ಮುಂದೆ ಧಾವಿಸುತ್ತಾ ಇದ್ರೆ ಒಂದ್ಮೇಲೆ ಮಿಂಚೆಂದು ಬಂದಲ್ಲ. ಹಾಗಾದ್ರೆ ಈ ಮಿಂಚು ಬಂದದ್ದು ಯಾಕೆ? ಮಳೆ ಬರೋದಕ್ಕ? ಮಳೆ ಬಂದಾಯ್ತಲ್ಲ, ಏಕ ಮಳೆ ನಮಗೆ ಬೇಡ ಬೇಡ ಬಂದು ನಮ್ಗೆ ರಗಳೆನೇ ಆಗುದು. ಹಾಗಂತ ಇದು ಮಳೆ ಬರುವಂತ ಮುಂದೆ ಬರುವಂತ ಮಿಂಚು ಅಲ್ವೇ ಅಲ್ಲ. ಮತ್ತೆ ಇದು ನನ್ನ ಮನಸ್ಸನ್ನ ಸೆಳೆದಂತಹ ಮಿಂಚು. ಎಲ್ಲಿಂದ ಬಂತು ಎಲ್ಲಿಂದ ಬಂತು ಎಂದಾಗಿ ಓ ಅಷ್ಟ ದೃಷ್ಟಿಯನ್ನ ಹಾಯಿಸಿದ್ಯಾ ನೋಡಿ ಸ್ವಾಮಿ. ಒಂದು ಮಟ್ಟಿನ ಮೇಲೆ ವ್ಯಕ್ತಿ ಮಕ್ಕಳು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಎಷ್ಟು ಚಂದ ಅಂದ ಹೊರಡಿಸುವುದಕ್ಕೆ ಒಂದು ನಾಲಿಗೆ ಸಾಲದು. ಮತ್ತೆ ಎಷ್ಟು ನಾಲಿಗೆ? 100 ಅದ್ರ ಬೇಕು. ಸುಂದರವಾಗಿದ್ದಾರೆ. ಲೋಕದಲ್ಲಿ ಚಂದದಲ್ಲಿ ಐವರಿದ್ದಾರಂತೆ. ಸಂಪತ್ತ ಜಯಂತ ವಸಂತ ನಡಕುವರರು ಅವರಲ್ಲಿ ಯಾರಾದ್ರೂ ಒಬ್ಬರಾಗಿರಬಹುದಾ? ಅವರೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲ ಈ ದಟ್ಟವಾದ ಅರಣ್ಯಕ್ಕೆ ಬಂದು ಯಾಕೆ ತಪಸ್ಸನ್ನ ಮಾಡ್ತಾರೆ? ಅವರೇ ಮತ್ತೆ ಇವರ ಮುನಿಪರು ಇವರ ಹಣೆ ಇವರ ಉಪ್ಪು ಇವರ ಮೂಗು ಇವರ ತುಟಿ ಏನಾಗುದು? ಸ್ವಲ್ಪ ಕೂತ್ಕೊಳ್ಳಿ, ಮಲ್ಕೊಳ್ಳಿ. ಹಾಗಾದ್ರೆ ಇವರನ್ನು ನೋಡಿ ನನ್ನಲ್ಲಿ ನವ್ಯ ಭಾವನೆ ಮೂರ್ತದಂತಾದ್ರೆ ಯಾಕಾಗಿರ್ಬೋದು? ಯಾಕೆ?
ಆದ್ರೆ ಯಾಕಾಗಿರ್ಬೋದು ಯಾಕೆ ಅರ್ಥ ಮಾಡಿಕೊಂಡೆ. ನನಗೀಗ ಪ್ರಾಯ ಎಷ್ಟಾಗಿದೆ? ಪ್ರಾಯ ಸುಮಾರಾಗಿ 80 ವರ್ಷ. ಮತ್ತೆ ಎಷ್ಟು ವರ್ಷ? 80 ವರ್ಷ. ನನ್ನನ್ನು ನೋಡಿದ್ರೆ ನಾನು ಹಾಗೆ ಕಾಣ್ತೇನೆ ಅಷ್ಟೆಲ್ಲ ಆಗಿಲ್ಲ. 16 ಕಳೆದು 17 ಜಾರಿ 18ಕ್ಕೆ ಕಾಲಿಟ್ಟಿದ್ದೇನೆ ಅಂತ ಹೇಳಿ ಏನು ಚಂದದ ಹೆಣ್ಣು ಮಕ್ಕಳಿಗೆ ಈ ಪ್ರಾಯದಲ್ಲಿ ಏನಾಗ್ಬೇಕು? ಈ ಪ್ರಾಯದಲ್ಲಿ ಹೊಟ್ಟೆ ತುಂಬಾ ಊಟ ಗಂಟು ಮುನಿದ್ರೆ ಮನೆ ಕೆಲಸ ಅದನ್ನೇ ಮಾತಾಡ್ತಾರೆ. ಏನು ಗೊತ್ತಾಗುದಿಲ್ಲ ಎಂತದ್ದು ಗೊತ್ತಾಗುದಿಲ್ಲ. ಕೇವಲ ಈ ಪ್ರಾಯದಲ್ಲಿ ಬಿಟ್ಟರೆ ಸಾಕಾಗುವುದಿಲ್ಲ. ಜೀವನದ ಬಗ್ಗೆ ಯೋಚನೆ ಮಾಡುದೇ ಆದ್ರೆ ಮದುವೆ ಆಗ್ಬೇಕು. ಮದುವೆ ಹಾಗಂತ ಮದುವೆ ಮಾಡಿಕೊಳ್ಳಿಲ್ವಲ್ಲ? ಯಾರಿಗೂ ಗಮವಾಸನಿದ್ದಾನೆ. ಅವರ ಬಳಿಗೆ ಹೋಗಿ ಹೇಳಿದ್ದೆ ಆದ್ರೆ ಈ ಮುನಿಗಳನ್ನು ಮದುವೆ ಮಾಡ್ತಾರೆ. ನಾನು ನಗರಬೇಟೆಗೆ ಬಂದಂತ ವಿಚಾರವೇ ಆತನಿಗೆ ಗೊತ್ತಿಲ್ಲ. ಮುನಿಗಳನ್ನು ಕೊಟ್ಟು ಮದುವೆ ಮಾಡಿಕೊಂಡು ಹೇಳಿದ್ದೆ ಆದ್ರೆ ಹೆಚ್ಚಿನ ಕೈಯಲ್ಲಿ 70 ಅನುಭವಿಸಿದ್ದಾರೆ. ಅಣ್ಣನ ಬಳಿಗೆ ಹೋಗುವುದಲ್ಲ, ಇವರನ್ನ ಮದುವೆ ಆಗಿ ತಂದೆ ಅಣ್ಣನ ಬಳಿಗೆ ವಿಚಾರ ಮಾಡಲಿಲ್ಲ. ಆಗ ಕೇವಲ ನನ್ನ ತೀರ್ಮಾನಕ್ಕೆ ಮತ್ತೆ ನನ್ನನ್ನು ಒಪ್ಪಿಕೊಳ್ಬೇಕಲ್ಲ, ಒಳ್ಳಬೇಕಂತಾದ್ರೆ ನಾನು ಕಾಣಬೇಕೆ ಚಂದ ಇರಬೇಕು ಅಂತ ಹೇಳಿ ನಾನು ಕಾಣೋದಕ್ಕೆ ಹೇಗಿದ್ದೇನೆ? ಕಾಣುವುದಕ್ಕೆ ಗೃಹ ರೂಪ ಬೆಂಗಮಂಡೆ ಬೇಕಾಗಿ ಹೋದಾಡಿ ಚಂದ ಇದ್ದೇವೆ. ನಿಮ್ಮ ಚಂದ ಯಾರು ಇಲ್ಲ. ಮತ್ತೆ ನನಗೆ ಚಂದ್ರವರು ಯಾರು ಇಲ್ಲವೇ ಇಲ್ಲ. ಅದನ್ನು ನೀವು ಹೀಗೆ ಹೇಳ್ತೀರಂತಾರೆ ಒಮ್ಮೆ ನನ್ನ ಮುಖವನ್ನು ನಾನೇ ದರ್ಪಣದಲ್ಲಿ ನೋಡಿಕೊಂಡ್ರೆ ನೋಡ್ಕೊಳ್ಳಿ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ದರ್ಪಣದಲ್ಲಿ ನನ್ನ ಮುಖವನ್ನು ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯವಾಗುವುದು. ಏನು ನಾನಿಷ್ಟು ದೂರವಾಗಿದ್ದೇನೆ. ಮತ್ತೆ ಈ ಕೋಲ ರೂಪವನ್ನು ಹೊತ್ತು ಈ ಮುನಿಯ ಬಳಿಗೆ ಹೋಗಿ ಸ್ವಾಮಿ ನೀವು ನನ್ನ ಮದುವೆ ಆಗ್ತೀರ ಅಂತ ಕೇಳಿದ್ದೀಯಾದ್ರೆ ಮುನಿಗಳು ಪಕ್ಕನೆ ಗಂಟೆಯಲ್ಲಿ ಈ ರೂಪವನ್ನು ನೋಡಿದ್ರೆ ಏನಾಗಬಹುದು? ಹೃದಯಗಾದ್ರೆ ಸಾಯ್ತಾರೆ ಅವರು. ಈ ರೂಪ ನೋಡಿ ಅವರು ಆಗ್ಬಾರ್ದು. ಅವರು ಉಳಿಯಬೇಕು, ನನ್ನನ್ನು ಉಳಿಸಬೇಕು ಅಂತಾದ್ರೆ ಏನ್ ಮಾಡ್ತೀರಿ? ಯಾಕೆ ನಾನು ಯೋಚನೆ ಮಾಡಬೇಕು? ನಾನು ಪ್ರತಿದಿನ ಕಡಿಮೆ ಉಂಟ ಕಡಿಮಾಗಿ ಅಷ್ಟಸಿದ್ಧಿಯನ್ನ ಬಲ್ಲವಳು. ಅದರಲ್ಲಿ ಒಂದು ಸಿದ್ಧಿಯನ್ನ ಪ್ರಯೋಗಿಸಿ ನೇರವಾಗಿ ಮುನಿಯ ಬಳಿಗೆ ಹೋಗ್ತೇನೆ. ನಮಸ್ಕಾರ. ಯಾರಂತ ಗೊತ್ತಾಗ್ಲಿಲ್ಲ. ಅವಳಂದ್ರೆ ಇವಳಂದ್ರೆ ಇಲ್ಲಪ್ಪ